ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆನ್ಲೈನ್ ಕ್ಲಾಸಿಗೆ ಹಾರ್ದಿಕ ಸ್ವಾಗತ. ಈಗಾಗಲೇ ಪದ್ಯಭಾಗದೊಳಗೆ ಶಿವರುದ್ರಪ್ಪನವರ ಮುಂಬೈ ಜಾತಕ ಅನ್ನುವಂಥ ಕಾವ್ಯ ಆಗಿರ್ಬೋದು, ಹಾಗೆ ವಚನ ಸಾಹಿತ್ಯ ಆಗಿರ್ಬೋದು, ಹಲವಾರು ಪದ್ಯಗಳು ದ್ವಿತೀಯ ವರ್ಷಕ್ಕೆ ಇರುವಂಥದ್ದು ಕಾಣ್ತೀವಿ. ಈಗಿರುವಂತಹ ನಿಮಗೆ ಪದ್ಯ ಶಿಲುಬೆ ಏರಿದ್ದಾನೆ ಎನ್ನುವಂಥದ್ದು. ಈ ಕಾವ್ಯವನ್ನು ರಚನೆ ಮಾಡಿದಂಥವರು ಪ್ರೊಫೆಸರ್ KS ನಿಸಾರ್ ಅಹ್ಮದ್. ಅವರನ್ನು ನಿತ್ಯೋತ್ಸವ ಕವಿ ಅಂತೇಳೇ ನಾಡಿನೊಳಗೆ ತುಂಬ ಖ್ಯಾತಿ ಪಡೆದಂಥ ಕವಿ, ನಾಡೋಜ. ಭಾಳ ಒಳ್ಳೆಯ ಕಾವ್ಯವನ್ನು ಸಾಹಿತ್ಯ ಲೋಕಕ್ಕೆ ಕೊಡೋದ್ರ ಮೂಲಕ ತುಂಬ ಚಿರಪರಿಚಿತ ಮಹತ್ವದ ಮಹಾನ್ ಕವಿಯಾದಂಥವರು ಪ್ರೊಫೆಸರ್ KS ನಿಸಾರ್ ಅಹ್ಮದ್. ಅವರ ಕಾವ್ಯಗಳು ಪ್ರತಿಯೊಂದು ಕೂಡ ತುಂಬ ಭಾವನಾತ್ಮಕ ಮತ್ತು ಇಡೀ ನಾಡಿನ ಸೊಗಡನ್ನು ಬಿಚ್ಚಿಡುವಂಥ, ಜನರ ಭಾವನೆಗಳನ್ನು ಸ್ಪಂದಿಸುವಂಥ, ಹಲವಾರು ನಿಲುವುಗಳನ್ನು ಕಟ್ಟಿಕೊಡುವಂಥ ಕೆಲಸ ಅವರ ಕಾವ್ಯದ ಉದ್ದಕ್ಕೂ ಕೂಡ ನಡೆಯುವಂಥದ್ದು ಕಂಡುಬರ್ತದೆ. ಅವರ ವ್ಯಕ್ತಿಪರ ಅನ್ನುವಂಥ ಕವನಗಳು ಅನ್ನುವಂಥ ಕೃತಿಯ ಮೂಲಕ ಈ ಕಾವ್ಯ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು ಆಯ್ದುಕೊಳ್ಳಲಾಗಿದೆ. ನಿಮ್ಮ ಪದ್ಯ ಭಾಗದಲ್ಲಿ ನಿಮ್ಮ ಪದ್ಯಕ್ಕೆ ಇರುವಂಥದ್ದು ಶಿಲುಬೆ ಏರಿದ್ದಾನೆ. ಪ್ರೊಫೆಸರ್ KS ನಿಸಾರ್ ಅಹ್ಮದ್ ಬಹಳ ಅಮೋಘವಾದಂಥ ತಮ್ಮ ಕಾವ್ಯ ಪ್ರತಿಭೆಯ ಮೂಲಕ ಇಡೀ ಸಮಾಜಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವಂಥ ಕೆಲಸ ಅವರ ಕಾವ್ಯಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಮತ್ತು ಸಾಹಿತ್ಯ ಶ್ರೀಮಂತಗೊಳಿಸಲಿಕ್ಕೆ ಅವರ ಕಾವ್ಯಗಳು ನಮಗೆ ಭಾಳಷ್ಟು ಪ್ರಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ನಿಟ್ಟಿನೊಳಗೆ ಶಿಲುಬೆ ಏರಿದ್ದಾನೆ ಎನ್ನುವಂತಹ ಕಾವ್ಯ ನಮ್ಮ ಮ್ಯಾಗ ಸಾಕಷ್ಟು ಅಮೂಲಾಗ್ರ ಮೌಲ್ಯಗಳನ್ನು ಬಿಚ್ಚಿಡುವಂಥ, ಜೀಸಸನ ಬದುಕನ್ನು ಬಿಚ್ಚಿಡುವಂಥ, ಅವನ ನೋವಿನ ಯಾತನೆಗಳನ್ನು ಬಿಚ್ಚಿಡುವಂಥ, ಮಹಾನ್ ಸಂತನಾಗಿರುವಂತಹ ವ್ಯಕ್ತಿಯ ಪ್ರತಿಯೊಂದನ್ನು ಕೂಡ ಆ ಕಾವ್ಯದ ಮೂಲಕ ಕವಿ ಗಮನಿಸುವುದರ ಮೂಲಕ ಆ ಅಕ್ಷರಗಳನ್ನು, ಆ ಕಾವ್ಯವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಕಾವ್ಯ ಕ್ಷೇತ್ರದೊಳಗೆ ಅಮೋಘವಾದಂಥ ಸಾಧನೆ ಮಾಡಿದಂಥ ಮತ್ತು ಕೊಡುಗೆಯನ್ನು ಕೊಟ್ಟಿರುವಂಥ ಪ್ರೊಫೆಸರ್ KS ನಿಸಾರ್ ಅಹ್ಮದ್ ಅವರು ನಿಜಕ್ಕೂ ಅವರ ನಿತ್ಯೋತ್ಸವ ತಾಯಿ ನನಗೆ ನಿತ್ಯೋತ್ಸವ ಅನ್ನುವಂಥ ಕಾವ್ಯ ನಿಜಕ್ಕೂ ಆ ಜೋಗದ ಸಿರಿಯನ್ನು, ಅಲ್ಲಿರುವಂಥ ಇಡೀ ಆ ಪ್ರಕೃತಿ ಸೌಂದರ್ಯವನ್ನು ಬಿಚ್ಚಿಡುವಂಥ ಒಂದು ಕೆಲಸ ಕವಿ ನಿಸಾರ್ ಅಹ್ಮದ್ ಅವರು ಮಾಡಿರುವಂಥದ್ದು ಕಾಣ್ತೀವಿ. ಅದೇ ರೀತಿ ಒಳಗೆ ಇಲ್ಲಿ ಶಿಲುಬೆ ಏರಿದ್ದಾನೆ ಎನ್ನುವಂಥ ಕಾವ್ಯನು ಕೂಡ ಪ್ರಮುಖವಾಗಿ ಇಲ್ಲಿ ಜೀಸಸನ, ಯೇಸು ಕ್ರಿಸ್ತ ಸ್ವಾಮಿಯ, ಪ್ರವಾದಿಯ, ಆ ಸ್ವಾಮಿಯ ಸಂಪೂರ್ಣ ಚರಿತ್ರೆಯನ್ನು ಆ ಪದ್ಯದ ಮೂಲಕ ಹಿಡಿದಿಡುವಂಥ ಮತ್ತು ಅಲ್ಲಿರುವಂಥ ಅವರ ನೋವಿನ ಯಾತನೆಗಳು, ದುಃಖ ದುಮ್ಮಾನಗಳು, ಅನೇಕ ಸಮಸ್ಯೆಗಳನ್ನು ಆ ಕಾವ್ಯದ ಮೂಲಕ ಸೆರೆ ಹಿಡಿಯುವಂಥ ಒಂದು ಪ್ರಯತ್ನ ಇಲ್ಲಿ ನಿಸಾರ್ ಅಹ್ಮದ್ ಅವರು ಮಾಡಿರುವಂಥದ್ದು ಕಂಡುಬರ್ತದೆ. ಇಂಥ ಒಂದು ಸಂದರ್ಭದಾಗ ಆ ಶಿಲುಬೆ ಏರುವಂಥದ್ದು ನಿಜಕ್ಕೂ ತುಂಬ ಪ್ರಾಮಾಣಿಕರಾದಂಥವರು, ಸತ್ಯತೆಯನ್ನು, ಅತ್ಯಂತ ಮೌಲ್ಯವುಳ್ಳಂಥ, ಜಗತ್ತಿನ ಅತ್ಯಂತ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಮಹತ್ವದ ವ್ಯಕ್ತಿ ಇಲ್ಲಿ ಜೀಸಸ್ ಅವರಾಗಿರೋದ್ರಿಂದ ಅಲ್ಲಿರುವಂಥ ಯಹೂದಿಗಳ ರಾಜ ಜೀಸಸನ್ನು, ಒಟ್ಟಾರೆ ಜನ ಎಲ್ಲವೂ ಕೂಡ ಜೀಸಸ್ನ ಕಡೆಗೆ ಸಾಗುವಂಥ ಸಂದರ್ಭದೊಳಗೆ ಅಲ್ಲಿರುವಂಥ ರಾಜ, ಯಹೂದಿಗಳ ರಾಜ ನಿಜಕ್ಕೂ ಅಲ್ಲಿ ಜೀಸಸ್ನನ್ನು ತೊಂದರೆ ಕೊಡುವಂಥ ನಿಟ್ಟಿನೊಳಗೆ, ಸಮಸ್ಯೆಯನ್ನು ಕೊಡುವಂಥ ನಿಟ್ಟಿನೊಳಗೆ ಅವರನ್ನು ಅಲ್ಲಿ ಹಿಂಸೆ ಕೊಡುವಂಥ ಪ್ರಯತ್ನದೊಳಗೆ ನಿರತ ಆಗುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಆತ ಯಹೂದಿಗಳ ರಾಜ ಆಗ್ತಾನೆ ಅಂಥೇಳಿ ಅಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬುವಂಥ ಪ್ರಯತ್ನ ಅಲ್ಲಿ ಯಹೂದಿಗಳ ರಾಜ ಮಾಡುವಂಥದ್ದು. ಇಂಥ ಒಂದು ತೊಂದರೆಯಿಂದ
ಅಲ್ಲಿ ಏನಂದ್ರೆ ಜೀಸಸನ್ನು ತೊಂದರೆ ಕೊಟ್ಟಿದ್ದು ಕೂಡ ನಾವು ಕಾಣ್ತೀವಿ. ಇಂಥ ಸಂದರ್ಭದೊಳಗೆ ಇಲ್ಲಿ ಕೆ ಎಸ್ ನಿಸಾರ್ ಎಂಬುದವರು ಸಾಹಿತ್ಯ ಲೋಕದೊಳಗೆ ಅಗಾಧವಾದಂಥ ಕೊಡುಗೆಯನ್ನು ನೀಡುವುದರ ಮೂಲಕ ಸಾಹಿತ್ಯ ಕ್ಷೇತ್ರದೊಳಗೆ ತಮ್ಮನ್ನು ತಾವು ಇಲ್ಲಿ ಅರ್ಥಪೂರ್ಣವಾದಂಥ ಆ ಕಾವ್ಯದ ಒಂದು ಗುಣವನ್ನು ಮೌಲ್ಯವನ್ನು ಬಿಚ್ಚಿಡುವಂಥ ಕೆಲಸ ಇಲ್ಲಿ ನಿಸಾರ್ ಅಹಮದ್ ಮಾಡಿರುವಂಥದ್ದು ಕಾಣ್ತೀವಿ. ಕೆ ಎಸ್ ನಿಸಾರ್ ಅಹಮದ್ ಅವರು 5/2/1936 ಜನಿಸಿದಂಥವರು. ಪ್ರಯೋಗಶೀಲತೆ ಮತ್ತು ವಿಭಿನ್ನ ಸಂವೇದನೆಯ ಮೂಲಕ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದಂಥವರು. ಹುಟ್ಟಿದ್ದು ದೇವನಹಳ್ಳಿಯಲ್ಲಿ, ಓದಿದ್ದು ಭೂಗರ್ಭ ವಿಜ್ಞಾನದಲ್ಲಿ, ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನೋಡ್ರಿ, ಓದಿದ್ದು ಭೂಗರ್ಭ ವಿಜ್ಞಾನದಲ್ಲಿ ಆದರೂ ಕೂಡ ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸುವ ಜೊತೆಗೆ ಸಾಹಿತ್ಯ ಕ್ಷೇತ್ರ ವಿಶೇಷವಾಗಿ ಕಾವ್ಯ ಪ್ರಕಾರದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಈ ನಾಡಿನ ಸೊಬಗನ್ನು ಅಲ್ಲಿರುವಂಥ ವ್ಯಕ್ತಿಪರ ಕಾವ್ಯಗಳನ್ನು ಕಟ್ಟಿಕೊಳ್ಳಕ್ಕೆ ಇಲ್ಲಿ ನಿಸಾರ್ ಅಹಮದ್ ಅವರು ಬಹಳಷ್ಟು ಅದ್ಭುತವಾದಂಥ ಆ ಕಾವ್ಯ ಕಟ್ಟುವಂಥ ಪ್ರಯತ್ನ ಇಲ್ಲಿ ಮಾಡಿರುವಂಥದ್ದು. ವಿಭಿನ್ನ ಸಂಸ್ಕೃತಿಯ ಅರಿವು, ವೈಚಾರಿಕ ದೃಷ್ಟಿಕೋನ, ಲವಲವಿಕೆಯ ಭಾಷೆ, ಅನುಭವವನ್ನು ಹದವರಿತ ವ್ಯಂಗ್ಯ, ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ ನಿಸಾರರ ಕಾವ್ಯದ ಮುಖ್ಯ ಲಕ್ಷಣಗಳು ಆಗಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಸಂಜೆ 5ರ ಮಳೆ ಎನ್ನುವಂಥ ಕೃತಿ, ಮತ್ತೆ ಅನಾಮಿಕ ಆಂಗ್ಲರು ಅಂಥೇಳಿ, ನೆನೆದವರ ಮನದಲ್ಲಿ, ಸುಮುಹೂರ್ತ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿಲ್ಲ, ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ ಮೊದಲಾದ ಕವನ ಸಂಕಲನಗಳನ್ನು ನಿಸಾರ್ ಅಹಮದ್ ಅವರು ಪ್ರಕಟಿಸಿದ್ದಾರೆ. ಹಾಗೆಯೇ ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ಹೊರತಂದು ಧ್ವನಿ ಸುರುಳಿ ಪರಂಪರೆ ಬೆಳೆಯಲು ನಿಸಾರ್ ಅಹಮದ್ ಅವರು ಕಾರಣರಾಗಿದ್ದಾರೆ ಅನ್ನೋದು ಕೂಡ ನಮಗೆ ಕಂಡುಬರುತ್ತದೆ. ಕಾವ್ಯ ಕ್ಷೇತ್ರ ಮಾತ್ರವಲ್ಲದೆ ಶ್ರೇಷ್ಠ ಅನುವಾದಕರು ಕೂಡ ಹೌದು, ವೈಚಾರಿಕ ಲೇಖಕರು ಹೌದು ಆಗಿರುವಂಥ ನಿಸಾರ್ ಅವರು 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡುವ ನಾಡೋಜ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನಗ್ರ ಪ್ರಶಸ್ತಿ ಇತ್ಯಾದಿ ಗೌರವಗಳನ್ನು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು ಪಡೆದುಕೊಳ್ಳುವುದರ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಅತ್ಯಂತ ಶ್ರೀಮಂತಗೊಳಿಸಿದಂಥವರು ಅನ್ನೋದು ಕೂಡ ನಮಗೆ ಕಂಡುಬರ್ತದೆ. ಹೀಗಾಗಿ ಪುರಸ್ಕಾರಗಳು ಅದರ ಬೆನ್ನತ್ತಿ ಹೋದಂಥವರಲ್ಲ. ಸಾಹಿತ್ಯ ಲೋಕದೊಳಗೆ ತಮ್ಮನ್ನು ತಾವು ಅತ್ಯಂತ ಗಟ್ಟಿಯಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಅದು ಕಾವ್ಯ ಆಗಿರ್ಬೋದು, ಬೇರೆ ಬೇರೆ ಕೃತಿಗಳನ್ನು ಬರೆಯುವುದರ ಮೂಲಕ ಸಮಾಜ ಪರಿವರ್ತನೆ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಈ ನಾಡಿನ ಒಂದು ಸೊಗಡನ್ನು ಕಟ್ಟಿಕೊಡುವಂಥ ಒಂದು ಅಪರೂಪದ ಮಹತ್ವದ ಕವಿ ಇಲ್ಲಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರಾಗಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಇತ್ಯಾದಿ ಗೌರವಗಳು ಅವರಿಗೆ ನೀಡಿ ಗೌರವಿಸುವಂಥದ್ದು ಕಾಣ್ತೀವಿ. ಇಲ್ಲಿ ಶಿಲುಬೆ ಏರಿದ್ದಾನೆ ಅವರ ಕವನ ಜೀಸಸ್ ಬಗ್ಗೆ ಗೋವಿಂದ್ ಪೈ ಅವರು ಗೋಲ್ಗಾತಾ ಕವನದ ನಂತರ ಬಂದ ವಿಶಿಷ್ಟ ಕವನ ಜೀಸಸ್ನ ವ್ಯಕ್ತಿತ್ವ, ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸುವಂಥ ಕವಿ ಆ ಕಾಲದ ಹಿಂಸೆ, ಕ್ರೌರ್ಯ, ಈ ಕಾಲದಲ್ಲಿಯೂ ಕೂಡ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವಂಥ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ. ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವಂಥ ಕವಿ. ಆತ ಇಂದು ಅಸಂಖ್ಯ ಹೃದಯದೊಳಗೆ ಮಾನವೀಯತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ತುಂಬ ಹೆಮ್ಮೆ ಇಲ್ಲಿ ಅಂದರೆ ಕವಿ ವ್ಯಕ್ತಪಡಿಸಿದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಈ ನಿಟ್ಟಿನೊಳಗೆ ಇಲ್ಲಿ ಶಿಲುಬೆ ಕ್ರೈಸ್ತರಲ್ಲಿ ಹಿಂದೆ ತಪ್ಪಿತಸ್ಥರನ್ನು
ಕೊಲ್ಲಲು ನಿರ್ಮಿಸಿದಂಥ ಮರದ ಒಂದು ಸಾಧನಕ್ಕೆ ಶಿಲುಬೆ ಅಂತಾರೆ. ಕ್ರೈಸ್ತರ ಒಂದು ಧಾರ್ಮಿಕ ಲಾಂಛನ. ಹೀಗಾಗಿ ಇಲ್ಲಿ ಜೀಸಸ್ ನಿಜಕ್ಕೂ ಕೂಡ ತುಂಬ ಪ್ರಾಮಾಣಿಕ ಪ್ರವಾದಿಯಾದಂಥವರು, ಸಂತ ಆದಂಥವರು. ತುಂಬ ಸತ್ಯತೆಯನ್ನು ಸಮಾಜಕ್ಕೆ ಕೊಡಮಾಡುವುದ್ರ ಮೂಲಕ ಜಗತ್ತಿನಾದ್ಯಂತ ಅವರು ಒಳ್ಳೆಯ ವಿಚಾರಗಳನ್ನು, ಸಮಾನತೆಯನ್ನು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯೊಳಗೆ ಕುವೆಂಪು ಹೇಳಿದ ಅವರ ವಿಚಾರದ ನಿಟ್ಟಿನೊಳಗೆ ನಾವು ಕಂಡುಕೊಳ್ಳುವಂಥದ್ದು ಇಲ್ಲಿ ಜೀಸಸ್ನು ಕೂಡ ಇಡೀ ಸಮಾಜದ ವ್ಯವಸ್ಥೆಯೊಳಗೆ ಸಮಾನತೆಯನ್ನು, ಎಲ್ಲರನ್ನೂ ಕೂಡ ಪ್ರೀತಿ, ವಿಶ್ವಾಸದಿಂದ, ನಂಬಿಕೆಯಿಂದ ಕಂಡುಕೊಳ್ಳೋದ್ರ ಮೂಲಕ ಅಲ್ಲಿ ಹರಿದು ಹಂಚಿಕೊಂಡು ತಿನ್ನುವಂಥ ಪ್ರವೃತ್ತಿಯನ್ನು ಆ ಜೀಸಸ್ ಅವರು ಇಡೀ ನಾಡಿನ ಉದ್ದಕ್ಕೂ ಕೂಡ ಒಳ್ಳೆಯ ಒಂದು ವಿಚಾರವನ್ನು, ಮೌಲ್ಯಗಳನ್ನು, ಮಾರ್ಗವನ್ನು, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಜನರಲ್ಲಿ ಮೂಡಿಸುವ ಪ್ರಯತ್ನದೊಳಗೆ ಅಂಥ ಪ್ರವಾದಿ ತೊಡಗಿಸಿಕೊಂಡಿದ್ದು ನಾವು ಕಾಣ್ತೀವಿ. ಆದ್ರೆ ಯಹೂದಿಗಳ ರಾಜ ಜೀಸಸ್ಸನ್ನು, ಆ ಪ್ರವಾದಿಯನ್ನು, ಅವನ ಒಳ್ಳೆತನವನ್ನು ಕಂಡುಕೊಂಡು ಜನಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದೊಳಗೆ ಆ ಯಹೂದಿಗಳ ರಾಜ ಅವರನ್ನು ಯಾವುದೋ ಒಂದು ಒಟ್ಟ ಸಂಕಷ್ಟದೊಳಗೆ ಈಡು ಮಾಡುವಂಥ, ಒಟ್ಟು ಶಿಕ್ಷೆ ಕೊಡುವಂಥ, ಹೀಗಾಗಿ ಆ ಶಿಲುಬೆ ಏರಿಸುವಂಥ ಒಂದು ಪ್ರಯತ್ನ ಅಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದಾಗ ಮೋಸದಿಂದ, ವಂಚನೆಯಿಂದ, ಸುಳ್ಳು ಹೇಳಿ ಜೀಸಸ್ಸನ್ನು ತೊಂದರೆ ಕೊಡಲಿಕ್ಕೆ ಬಯಸ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಶಿಲುಬೆ ಏರಿದ್ದಾನೆ. ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ನು ಕೂಡ ಪ್ರಮುಖರು ಮತ್ತು ಒಬ್ಬರಾಗಿರುವಂಥವರು. ಸಾವಿನ ಸಂಕಟದಲ್ಲಿ ಕೂಡ ವಿಚಲಿತನಾಗದೆ, ಬಹಳ ಅದ್ಭುತವಾದಂಥದ್ದು. ಯಾವುದಕ್ಕೂ ಕೂಡ ಇಲ್ಲಿ ಆತಂಕಕ್ಕೊಳಗಾಗಲಾರದೆ ತುಂಬ ಸರಳ ಬದುಕನ್ನು ಮತ್ತು ಎಲ್ಲರನ್ನೂ ಕೂಡ ಪ್ರೀತಿ, ವಿಶ್ವಾಸದಿಂದ ಕಂಡುಕೊಳ್ಳುವುದ್ರ ಮೂಲಕ ಸಮಾಜವನ್ನು ತಿದ್ದುವಂಥ, ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅನೇಕ ಸಮಸ್ಯೆಗಳಾಗಿರ್ಬೋದು, ಅವೆಲ್ಲವುಗಳ ಬಗ್ಗೆ ತುಂಬ ಗಂಭೀರವಾಗಿರಿದ್ರೆ ಪರಿವರ್ತನೆ ಮಾಡಲಿಕ್ಕೆ, ಸುಧಾರಣೆ ಮಾಡಲಿಕ್ಕೆ ಇಲ್ಲಿ ಶಿಲುಬೆ ಏರಿದ್ದಾನೆ ಜೀಸಸ್ ಅವರು. ಅಂತ ಒಬ್ಬ ಮಹಾನ್ ಸಂತ ಪ್ರವಾದಿ ನಿಜಕ್ಕೂ ಕೂಡ ಜಗತ್ತಿನಾದ್ಯಂತ ಸಾಕಷ್ಟು ಒಳ್ಳೆಯ ಮೌಲ್ಯಗಳನ್ನು ಇಡೀ ಸಮಾಜಕ್ಕೆ ಕೊಡ ಮಾಡುವುದರ ಮೂಲಕ ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಯಹೂದಿಗಳ ರಾಜ ಜೀಸಸ್ಸನ್ನು ಅಲ್ಲಿ ಶಿಲುಬೆಗೆ ಏರಿಸಲಿಕ್ಕೆ ಸುಳ್ಳು ಹೇಳಿ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಸಾವಿನ ಸಂಕಟದಲ್ಲೂ ಕೂಡ ಜೀಸಸ್ ಅವರು ವಿಚಲಿತ ಆಗೋದಿಲ್ಲ ಅನ್ನೋದನ್ನು ಕಾಣ್ತೀವಿ. ಅಂಥ ಒಂದು ವ್ಯಕ್ತಿತ್ವ ಜೀಸಸ್ ಆಗಿರ್ತದೆ. ಅಪರೂಪದ ಮಹಾನ್ ವ್ಯಕ್ತಿಯಾಗಿರ್ತಾರೆ. ಇಂಥ ಒಂದು ಸಂದರ್ಭದಾಗ ಅಲ್ಲಿ ವಿಚಲಿತನಾಗದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ಜೀಸಸ್ಸನ ವ್ಯಕ್ತಿತ್ವ ಇಂದು ಪ್ರಸ್ತುತ ಅಂತ ಹೇಳ್ತಾರೆ. ನೋಡ್ರಿ, ಇಡೀ ಲೋಕ ಕಲ್ಯಾಣವನ್ನು ಬಯಸಿದಂಥವ್ರು ಇವತ್ತಿನ ಸಂಕುಚಿತ ಬದುಕ, ಸ್ವಾರ್ಥ ಬದುಕ, ಕೇವಲ ತಮ್ಮ ಬಗ್ಗೆ ಅಷ್ಟೇ ಆಲೋಚನೆ ಮತ್ತು ವಿಚಾರ ಮಾಡುವಂಥ ಸಂದರ್ಭವನ್ನು ನಾವು ಇಲ್ಲಿ ಕಂಡುಕೊಂಡ್ರ ಇಲ್ಲಿ ಜೀಸಸ್ಸನಂಥವ್ರಾಗಲಿ, ಬುದ್ಧನಂಥವ್ರಾಗಲಿ, ಬಸವಣ್ಣವರಂಥವ್ರಾಗಲಿ, ಅನೇಕ ಸಂತರು, ಇಲ್ಲಿ ಕವಿಗಳು, ವಚನಕಾರರು, ಸಮಾಜ ಸುಧಾರಕರು, ಅಲ್ಲಿ ಅಂದರೆ ಸಾಕಷ್ಟು ಅಲ್ಲಿ ಸಮಾಜದ ಬಗ್ಗೆ ಚಿಂತನೆಯನ್ನು ಪರಿವರ್ತನೆ ಮಾಡಲಿಕ್ಕೆ ಬಯಸಿದಂಥವ್ರು ಕಾಣ್ತಾರೆ. ಅಂಥದ್ರಲ್ಲಿ ಇಲ್ಲಿ ಜೀಸಸ್ ಅವರು ಕೂಡ ಆ ಸಾವಿನ ಸಂಕಟದಲ್ಲಿ ಕೂಡ ವಿಚಲನಾಗದೆ ಲೋಕ ಕಲ್ಯಾಣಕ್ಕಾಗಿ ನೀಡಿದಂಥ ಜೀಸಸ್ನ ವ್ಯಕ್ತಿತ್ವ ಇಂದು ಎಲ್ರಿಗೂ ಕೂಡ ಪ್ರಸ್ತುತ ಬೇಕು ಅಂತ ಕಾಣ್ತೀವಿ. ಇಲ್ಲಿ ಹಿಂಸೆ ಆಧುನಿಕ ಸಮಾಜದ ಗುಣ ಎಂಬಂತೆ ವಿಶ್ವವ್ಯಾಪಿಯಾಗಿ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯ ನಮ್ಮೊಳಗೆ ಅಲ್ಲಿ ಅನಾವರಣಗೊಳ್ಳಬೇಕಾದ ಅಗತ್ಯವಿದೆ ಅಂತ ಹೇಳ್ತಾರೆ ಅವರು. ನೋಡ್ರಿ, ಜೀಸಸ್ ಅವರ ಒಂದು ಪ್ರೀತಿ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಔದಾರ್ಯ ಆಗಿರ್ಬೋದು ಅಲ್ಲಿ ನಮ್ಮೊಳಗೆ ಅಳವಡಿಸಿಕೊಳ್ಬೇಕಾಗಿದೆ. ದ್ವೇಷ, ಅಸೂಯೆಯನ್ನು ಬಿಟ್ಟು ಹಾಕಿ ಅಲ್ಲಿ ಪ್ರೀತಿಯನ್ನು ಮುಳುಗಿಸಬೇಕಾಗಿದೆ, ಕರುಣೆಯನ್ನು ಮೂಡಿಸಬೇಕಾಗಿದೆ, ಔದಾರ್ಯವನ್ನು ಮೂಡಿಸಬೇಕಾಗಿದೆ. ಅಂದಾಗ ಅಲ್ಲಿಂದ್ರೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಕವಿ ಪ್ರೊಫೆಸರ್ ಕೆ.ಎಸ್. ನಿಸಾರಮ್ಮನವರು ಶಿಲುಬೆ ಏರಿದ್ದಾನೆ ಎನ್ನುವಂಥ ಕಾವ್ಯದ ಮೂಲಕ ಜೀಸಸ್ಸನ ವ್ಯಕ್ತಿಪರ ಅನ್ನುವಂಥ ಕವನದ ಮೂಲಕ ಜೀಸಸ್ಸನ ಬದುಕನ್ನು ಎಳೆ ಎಳೆಯಾಗಿ
ಕಟ್ಟಿಕೊಡೋದ್ರ ಮೂಲಕ ಇಡೀ ಲೋಕ ಕಲ್ಯಾಣವನ್ನು ಬಯಸುವಂಥದ್ದು, ಇಡೀ ಲೋಕಕ್ಕೆ ಮತ್ತೊಮ್ಮೆ ಜೀಸಸ್ಸನ ವ್ಯಕ್ತಿತ್ವವನ್ನು ಜೀವಂತವಾಗಿ ಇಡುವಂಥ ಒಂದು ಪ್ರಯತ್ನ ನಿಜಕ್ಕೂ ಇಲ್ಲಿ ನಿಸಾರವಾದವರು ಮಾಡ್ತಾರೆ. ಗೋಲ್ಗಾತ ಗೋವಿಂದ ಪೈಯವರು ಆ ಒಂದು ಖಂಡಕಾವ್ಯ ಬರೆದ ನಂತರ ಆನಂತರ ಬರೆದಂಥದ್ದು ಶಿಲುಬೆಯಲ್ಲಿದ್ದಾನೆ ಪ್ರೊಫೆಸರ್ ಕೆ ಎಸ್ ನಿಸಾರವಾದವರು ರಚನೆ ಮಾಡಿರುವಂಥ ಈ ಜೀಸಸ್ಸನ ಬಗ್ಗೆ ತುಂಬ ಗಂಭೀರವಾಗಿ ಈ ಕಾವ್ಯವನ್ನು ಇಲ್ಲಿ ಕಟ್ಟಿಕೊಡ್ಲಿಕ್ಕೆ ಹಿಡಿದಿಡ್ಲಿಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡಿರುವಂಥದ್ದು ಕಂಡು ಬರ್ತದೆ. ಇಂಥ ಸಂದರ್ಭವಾಗಿ ಒಟ್ಟಾರೆ ನಮ್ಮಲ್ಲಿ ಇಲ್ಲಿ ಅಂದರೆ ದ್ವೇಷ ಅಸೂಯೆಯನ್ನು ಬಿಟ್ಟು ಹಾಕಿ ತೆಗೆದು ಹಾಕಿ ಅಲ್ಲಿ ಪ್ರೀತಿಯನ್ನ, ಕರುಣೆಯನ್ನ, ಔದಾರ್ಯವನ್ನ ನಮ್ಮೊಳಗ ಇಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಇಂಥ ಒಂದು ಅಗತ್ಯವಿದೆ ಇವತ್ತಿನ ಸಂದರ್ಭದೊಳಗ ಅನ್ನುವಂಥದ್ದು ಕವಿ ಇಲ್ಲಿ ನಿಸಾರ್ ಅವರು ಜೀಸಸ್ಸನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವ ಈ ಕವಿತೆ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಬರೆದ ಹೊಸ ಒಂದು ಭಾಷ್ಯದಂತಿದೆ ಅಂತ ಹೇಳ್ತಾರೆ. ಈ ನಿಟ್ಟಿನೊಳಗೆ ನಿಜಕ್ಕೂ ಎಲ್ಲರನ್ನೂ ಕೂಡ ಸಮಾನತೆಯ ಕಡೆಗೆ ತೆಗೆದುಕೊಂಡು ಹೋಗುವಂಥ ಸಾಹಿತಿಗಳು, ಕವಿಗಳು, ಕಥೆಗಾರರು, ನಾಟಕಕಾರರು ಅಂಥ ಮಹಾನ್ ವ್ಯಕ್ತಿಗಳು ಈ ನಾಡಿನೊಳಗೆ ಜನ್ಮ ತಾಳಿದ್ರೆ ಮಾತ್ರ ಅಂಥ ಒಳ್ಳೆಯ ಮೌಲ್ಯಗಳ ಜೀವನದೊಳಗೆ ಅಳವಡಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಜಕ್ಕೂ ಕೂಡ ಇಲ್ಲಿರುವಂಥ ನಮ್ಮ ನಾಡಿನ ಅನೇಕ ಕವಿಗಳು, ಕಥೆಗಾರರು, ವಚನಕಾರರು, ದಾಸರು, ಸಂತರು ಅವರೆಲ್ಲ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡೋದ್ರ ಮೂಲಕ ಅಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂಥ, ಕಟ್ಟುವಂಥ, ಉಳಿಸ್ಕೊಂಡು ಹೋಗುವಂಥ, ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನದೊಳಗೆ ನಿರತಾಗಿರುವಂಥದ್ದು ಕಾಣ್ತೀವಿ. ಆ ಕಾರಣದಿಂದ ಜೀಸಸ್ ಅವರು ಕೂಡ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ವಿಚಾರಗಳನ್ನು ತಮ್ಮ ಕ್ರೈಸ್ತ ಧರ್ಮದ ಮೂಲಕ ಈ ಸಹಜವಾಗಿ ಯಾವುದೇ ಜಾತಿ, ಮತ, ಧರ್ಮ ಪ್ರತಿಯೊಂದನ್ನು ಕೂಡ ಒಳ್ಳೆಯದನ್ನೇ ಹೇಳ್ತವೆ, ಒಳ್ಳೆಯ ವಿಚಾರಗಳನ್ನೇ ಕೊಡ್ತಾವೆ. ಅದನ್ನು ಅಳವಡಿಸಿಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಈ ಶಿಲುಬೆ ಏರಿದ್ದಾನೆ ಕವಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅವರು ಬರೆದಿರುವಂಥ ಒಂದು ಅದ್ಭುತ ಅಮೂಲ್ಯವಾದಂಥ ಈ ಕಾವ್ಯ. ಕವಿ ಹೇಳ್ತಾರೆ, ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ, ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ, ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂತ ಹೇಳ್ತಾರೆ ಕವಿ ಕೆ ಎಸ್ ನಿಸಾರ್ ಅವರು. ಎಂಥ ಆ ಕಾವ್ಯ ಪ್ರತಿಭೆ ಅನ್ನುವಂಥದ್ದು, ಅವರ ಅಮೋಘವಾದಂಥ ಆ ಕಾವ್ಯ ಶಕ್ತಿಯನ್ನು ಈ ಒಂದು ಶಿಲುಬೆ ಏರಿದ್ದಾನೆ ಕಾವ್ಯದ ಮೂಲಕ ಇಡೀ ಜೀಸಸ್ಸನ ವ್ಯಕ್ತಿತ್ವವನ್ನು ಸೆರೆ ಹಿಡಿಯುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ, ಜಗತ್ತಿನಾದ್ಯಂತ ಆಚರಿಸುವಂಥ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಆ ಕೊರೆಯುವ ಚಳಿಯಲ್ಲಿ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಜಗತ್ತಿನಾದ್ಯಂತ ಅಲ್ಲಿ ಎಲ್ಲರೂ ಅವರ ವಿಚಾರಗಳನ್ನು, ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂಥದ್ದು, ಹಬ್ಬ ಹರಿದಿನಗಳನ್ನು ಆ ಸಂದರ್ಭದಲ್ಲಿ ಮಾಡುವಂಥದ್ದು. ಹೀಗಾಗಿ ಆ ಕ್ರಿಸ್ಮಸ್ ಸ್ಟಾರ್ ಹಬ್ಬ ತರುವಂಥ ಸಂಭ್ರಮದ ಒಂದು ಶಕ್ತಿ ಆ ಸಂದರ್ಭದಲ್ಲಿ ಕಾಣ್ತೀವಿ. ಹೀಗಾಗಿ ಅಂದ್ರೆ ಆ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಅಂತ ಹೇಳ್ತಾರೆ. ಕೇಕು, ಚಳಿ, ನಕ್ಷತ್ರ ದೀಪ. ಹೀಗಾಗಿ ಆ ಕೇಕನ್ನು ಕತ್ತರಿಸಿ ಇಡೀ ತಮ್ಮ ಇಡೀ ಕುಟುಂಬ, ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಕೂಡ ಅಲ್ಲಿ ಕತ್ತರಿಸಿ ಹಂಚಿಕೊಂಡು ತಿನ್ನುವಂಥ ಒಂದು ಸಂದರ್ಭ ಆ ಕ್ರಿಸ್ಮಸ್ ಹೊತ್ತು ತಂದಿದೆ ಅಂತ ಹೇಳ್ತಾರೆ ಮನೆ ಮನೆಗೆ. ಹೀಗಾಗಿ ನಕ್ಷತ್ರ ದೀಪ, ಹೀಗಾಗಿ ಆ ಒಂದು ಕ್ರಿಸ್ಮಸ್ ಸ್ಟಾರ್ ಆ ನಕ್ಷತ್ರ ದೀಪವನ್ನು ಕಂಡುಕೊಳ್ಳುವಂಥದ್ದು. ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ, ಆ ಗಿಡ ಪ್ಲಾಸ್ಟಿಕ್ನಿಂದ ಮಾಡಿರುವಂಥದ್ದು. ಹಾಗೆ ಅದಕ್ಕೆ ಹತ್ತಿಯನ್ನು ಅಲ್ಲಲ್ಲಿ ತಗಲಿಸುವಂಥದ್ದು, ಮಂಜಿನ ಒಂದು ಕೆಲಸ ಮಾಡುವಂಥದ್ದು ನಾವು ಕಾಣ್ತೀವಿ. ಹಾಗೆ ಇಲ್ಲಿ ಅಂದ್ರೆ ಆ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ, ಅಂದರೆ ಮಂಡಿ ಊರಿ ಅಲ್ಲಿ ಅಂದ್ರೆ ಯೇಸು ಕ್ರಿಸ್ತನನ್ನು ಅಲ್ಲಿ ಅಂದ್ರೆ ಭಕ್ತಿಯಿಂದ ನಮಸ್ಕರಿಸುವಂಥದ್ದು. ಹೀಗಾಗಿ ಏನಂದ್ರೆ ಬೆಚ್ಚಗಾಗಿದೆ ಮೊಂಬತ್ತಿ. ಮೊಂಬತ್ತಿ ಅಂದರೆ ಬೆಳಕಿನ ಸಂಕೇತ. ಮೊಂಬತ್ತಿ ಬೆಳಕಿನ ಸಂಕೇತ. ಕತ್ತಲೆಯನ್ನು ಕಳೆದು ಬೆಳಕನ್ನು ಕೊಡುವಂಥದ್ದು ಅದು ಶಿಕ್ಷಣ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು. ಅದು ಒಬ್ಬ ಮಹಾನ್ ವ್ಯಕ್ತಿಯಲ್ಲಿ ಅಂತ ಒಂದು ಶಕ್ತಿ ಅಳವಡಿಸಿಕೊಳ್ಳೋದ್ರ ಮೂಲಕ ಕತ್ತಲೆಯನ್ನು ಕಳೆದು
ಬೆಳಕನ್ನು ಕೊಡುವಂಥದ್ದು ಅಲ್ಲಿ ನಾವು ಕಾಣ್ತೀವಿ. ಹೀಗಾಗಿ ಅಂದ್ರೆ ಆ ಬೆಚ್ಚನೆಯ ಪ್ರಾರ್ಥನೆ ಕೊಡುವಂಥದ್ದು ಅಲ್ಲಿ ಕಂಡು ಬರ್ತದೆ. ಆ ಕಾರಣದಿಂದ KS ನಿಸ್ಸಾರಮ್ಮದವರೆಂದ್ರೆ ಸಹಜವಾಗಿ ಆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಎನ್ನುವಂಥದ್ದು ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಬೆಳಕಿನ ಸಂಕೇತವನ್ನು ಬೆಚ್ಚನೆಯ ಪ್ರಾರ್ಥನೆ ಮಾಡಿರುವಂಥದ್ದು ಕಾಣ್ತೀವಿ. ಒಟ್ಟಾರೆ ಆ ಒಂದು ಡಿಸೆಂಬರ್ ತಿಂಗಳಲ್ಲಿ ಆ ಕೊರೆಯುವ ಚಳಿಯಲ್ಲಿ ಕೂಡ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಯೇಸು ಕ್ರಿಸ್ತನನ್ನು ಅವರ ವ್ಯಕ್ತಿತ್ವ ಲೋಕ ಕಲ್ಯಾಣ ಮಾಡಿರುವಂಥ ಒಂದು ಬದುಕನ್ನು ಅಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಜಗತ್ತಿನಾದ್ಯಂತ ಆಚರಿಸುವುದರ ಮೂಲಕ ಆ ಬೆಚ್ಚನೆಯ ಪ್ರಾರ್ಥನೆ ಆ ಒಂದು ಸಂದರ್ಭದೊಳಗೆ ಕಂಡಿದೆ ಅನ್ನುವಂಥದ್ದು ಕೂಡ ಕಾಣ್ತೀವಿ. ಹೀಗಾಗಿ ಮಂಡಿ ಊರಿ ಅಲ್ಲಿ ಅಂದ್ರೆ ಆ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ, ಬೆಚ್ಚನೆಯ ಪ್ರಾರ್ಥನೆ ಅಲ್ಲಿ ಕಟ್ಟಿ ಕೊಡುವಂಥದ್ದು, ಬೆಚ್ಚನೆಯ ಬೆಳಕಿನ ಸಂಕೇತವನ್ನು ಕಂಡುಕೊಳ್ಳುವಂಥದ್ದು ಕಂಡುಬರ್ತದೆ. ಹಾಗೆ ಮುಂದಿನ ಆ ಒಂದು ಕಾವ್ಯದೊಳಗೆ ಶಿಲುಬೆ ಏರಿದ್ದಾನೆ ಜೀಸಸ್, ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲ್ವಾತನೆ, ನುಡಿಯುವ ಮುಖ ಮುದ್ರೆ ತೆರೆದಿದೆ ಅಂತ ಹೇಳ್ತಾರೆ ಕವಿ. ಶಿಲುಬೆ ಏರಿದ್ದಾನೆ, ನಿಜಕ್ಕೂ ಜೀಸಸ್ ಜಗತ್ತಿನಾದ್ಯಂತ ಆ ದೇಶಗಳಲ್ಲಿ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ವಿಚಾರಗಳನ್ನು ಅಲ್ಲಿ ಉಣಬಡಿಸುವುದರ ಮೂಲಕ ಸಮಾಜವನ್ನು ಯಾವುದೇ ಜಾತಿ, ಮತ, ಪಂಥ, ಊರ, ಕೇರಿ ಯಾರೇ ಆಗಿರ್ಬೋದು ಎಲ್ಲರನ್ನೂ ಕೂಡ ಅಪರೂಪದ ಮಹತ್ವದ ವ್ಯಕ್ತಿ ಜೀಸಸ್ ಅವರು ಪರಿವರ್ತನೆ ಮಾಡಲಿಕ್ಕೆ ಹೊರಟಿರುವಂಥ ಸಂದರ್ಭದೊಳಗೆ ಸಮಾಜದೊಳಗೆ ಎಂಥ ಅಲ್ಲಿ ಕ್ರೂರ ಜನ ಇರ್ತಾರೆ, ಎಂಥ ಮೋಸ ಮಾಡುವಂಥ ಜನ ಇರ್ತಾರೆ, ಎಂಥ ಸ್ವಾರ್ಥಿಗಳು ಇರ್ತಾರೆ, ಒಳ್ಳೆಯವರಿಗೆ ಅಲ್ಲಿಂದ್ರೆ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಕೊಡಲಾದಂಥ ವ್ಯವಸ್ಥೆಯನ್ನು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಪ್ರಾಮಾಣಿಕನಾಗಿ ಸತ್ಯತೆಯಿಂದ ಲೋಕ ಕಲ್ಯಾಣ ಮಾಡಿದಂಥ ಜೀಸಸ್ಸನ್ನ ಆ ಯಹೂದಿಗಳ ರಾಜ ಅಲ್ಲಿ ಯಾವುದೋ ಆರೋಪ ಒಟ್ಟ ತಾನು ರಾಜ ಆಗ್ತಾನಂತ ತಿಳ್ಕೊಂಡು ಅವನ ಮ್ಯಾಗ ತೊಂದರೆ ಕೊಟ್ಟರೆ ಅಂದರೆ ಅಲ್ಲಿ ಶಿಲುಬೆ ಏರಿಸುವಂಥ ಪ್ರಯತ್ನದೊಳಗೆ ತೆಗೆದುಕೊಂಡು ಹೋಗುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ. ಒತ್ತಾಯದಿಂದ ನೋಡ್ರಿ, ಜೀವಂತ ವ್ಯಕ್ತಿಯನ್ನ ಅಲ್ಲಿ ಶಿಲುಬೆಗೆ ಏರಿಸುವಂಥದ್ದು, ಸತ್ತ ಶವ ಅಲ್ಲ, ಜೀವಂತ ವ್ಯಕ್ತಿಯನ್ನ. ಎಂಥ ಕ್ರೂರ ನೋಡ್ರಿ, ಎಂಥ ಅಮಾನವೀಯ ಕೃತ್ಯೆಯನ್ನ ಈ ವ್ಯವಸ್ಥೆಯೊಳಗೆ ನಡೆಯುವಂಥದ್ದು ಕಾಣ್ತೀವಿ. ಯೇಸು ಕ್ರಿಸ್ತನ ನಿಜಕ್ಕೂ ಕೂಡ ಯಹೂದಿಗಳ ರಾಜ, ಅಲ್ಲಿರುವಂಥ ಬರಬ್ಬ, ಅಲ್ಲಿರುವಂಥ ಕಳ್ಳರು ಜೀಸಸ್ಸನನ್ನು ಆ ಸುತ್ತಿಗೆಯಿಂದ, ಮೊಳೆಗಳಿಂದ, ಮತ್ತೆ ಮಕ್ಕುಟ ಅಂದರೆ ಆ ಮುಳ್ಳಿನ ಕಿರೀಟವನ್ನು ತಲೆಗೆ ಹಾಕಿರುವುದಂಥ ಹಲವಾರು ರೀತಿಯೊಳಗೆ ಯೇಸು ಕ್ರಿಸ್ತನನ್ನು ಹಿಂಸೆ ಕೊಡೋದ್ರ ಮೂಲಕ, ಕಷ್ಟ ಕೊಡೋದ್ರ ಮೂಲಕ ಆ ಶಿಲುಬೆಗೆ ಏರಿಸುವಂಥದ್ದು ಕಾಣ್ತೀವಿ. ಆದರೂ ಕೂಡ ಇಷ್ಟೆಲ್ಲ ನೋವು ಮತ್ತು ಯಾತನೆ ಅನುಭವಿಸಿದ್ರು ಕೂಡ ಜೀಸಸ್ ಅವರು ಹೇಳಿದ್ರೆ ಸ್ವಲ್ಪ ಕೂಡ ವಿಚಲಿತ ಆಗೋದಿಲ್ಲ. ತನಗೇನೂ ಆಗಲಾಗದ ಅನ್ನುವಂಥ ರೀತಿಯೊಳಗೆ ಜೀಸಸ್ ಅವರು ಹೇಳಿದ್ರೆ ಅವತ್ತಿನ ಆ ಸಂದರ್ಭವನ್ನು ಕಳೆದಿರುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ. ಶಿಲುಬೆ ಏರಿಸಿದ್ದಾರೆ, ಆ ಮೊಳೆಗಳಿಂದ, ಸುತ್ತಿಗೆಯಿಂದ ಹೊಡೆದು ಆ ಗೋಡೆಯಲ್ಲಿ ಬಾಗಿದ ಶಿರ. ಹಾಗೆ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಕುತ್ತಿಗೆಯಲ್ಲಿ ಒಂದು ನರ ಉಬ್ಬಿರುವಂಥದ್ದು, ಬಾಗಿದ ತಲೆ, ಯಾತನೆಗೆ ನೋಡಿ ಅಷ್ಟೆಲ್ಲ ಯಾತನೆ ಆಗ್ತಾ ಇದ್ರು ಕೂಡ ನಲ್ವಾತನೆ ಅಂದರೆ ಒಳ್ಳೆಯ ಮಾತು. ನಲ್ವಾತನೆ ಇಲ್ಲ, ಒಳ್ಳೆಯ ಮಾತು. ನಿಜಕ್ಕೂ ಇಲ್ಲಿ ಯೇಸು ಕ್ರಿಸ್ತ ನಿಜಕ್ಕೂ ಸಾಕಷ್ಟು ತೊಂದರೆ ಸಮಸ್ಯೆಗಳಾದರೂ ಕೂಡ ಸಮಾಜ ಮತ್ತು ಯಹೂದಿಗಳ ರಾಜ ತೊಂದರೆ ಕೊಟ್ಟರೂ ಕೂಡ ಅವನ ವ್ಯಕ್ತಿತ್ವದೊಳಗೆ ಆ ಶಿಲುಬೆಗೆ ಏರಿಸಿದಂಥ ಸಂದರ್ಭದಲ್ಲಿ ಕೂಡ ಅವರೇಂದ್ರೆ ಆ ನೋವಿನ ಯಾತನೆಯನ್ನು ಕೂಡ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆ ಆದರೂ ಕೂಡ, ದುಃಖ ಆದರೂ ಕೂಡ, ಆತಂಕ ಆದರೂ ಕೂಡ, ತೊಂದರೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಅದ್ಭುತ ಶಕ್ತಿ ಅಲ್ಲಿ ಜೀಸಸ್ ಯೇಸು ಕ್ರಿಸ್ತನಲ್ಲಿ ಇರುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ನಲ್ವಾತನೆ, ಅವಾಗಲೂ ಕೂಡ ಇಷ್ಟೆಲ್ಲ ತೊಂದರೆ ಆದರೂ ಕೂಡ ಅಲ್ಲಿ ಒಳ್ಳೆಯ ಮಾತುಗಳನ್ನು, ಅಲ್ಲಿ ಆ ಮುಖಮುದ್ರೆಯನ್ನು ಕಾಣ್ತೀವಿ. ನುಡಿಯುವ ಮುಖಮುದ್ರೆ ತೆರೆದಿದೆ ಅನ್ನುವುದು, ತೆರೆದ ಮನಸ್ಸು, ತೆರೆದ ಇದೆ, ತೆರೆದ ಹೃದಯ ಅನ್ನುವುದು ಜೀಸಸ್ ಅವರು. ಇಷ್ಟೆಲ್ಲ ಆ ಒಂದು ಶಿಲುಬೆಗೆ ಏರಿಸಿದಂಥ ಸಂದರ್ಭದಲ್ಲೂ ಕೂಡ ಅನೇಕ ಹಿಂಸೆ ಕೊಟ್ಟರೂ ಕೂಡ, ಆ ಯಾತನೆ ಇದ್ರೂ ಕೂಡ ಅಲ್ಲಿ ಒಳ್ಳೆಯ ಮಾತನ್ನು
ಅಲ್ಲಿ ನುಡಿವ ಮುಖ ಮುದ್ರೆ, ಆ ಮುಖದೊಳಗೆ ಆ ತೇಜಸ್ಸನ್ನು ಕಾಂತಿಯನ್ನು ಮುಖ ಮುದ್ರೆಯಲ್ಲಿ ತೆರೆದಿದೆ ಅಂತ ಹೇಳ್ತಾರೆ, ತೆರೆದ ಮನಸ್ಸು. ಈ ರೀತಿ ಒಳಗೆ ಪ್ರೊಫೆಸರ್ KS ನಿಸ್ಸಾರ್ ಅನ್ನೋದವರು ಜೀಸಸ್ನ ಬಗ್ಗೆ ಅಗಾಧವಾದಂಥ ಅವರ ವ್ಯಕ್ತಿತ್ವ, ಅವರ ಸಾಮರ್ಥ್ಯ, ಅವರ ಅನುಭವಗಳು, ಅವರ ಮೌಲ್ಯಗಳು, ಲೋಕ ಕಲ್ಯಾಣ ಮಾಡಿದಂಥ ವಿಚಾರಗಳು ಇವೆಲ್ಲವೂ ಕೂಡ ಕವಿ ಪ್ರೊಫೆಸರ್ KS ನಿಸ್ಸಾರ್ ಅನ್ನೋದವರು ಮೊದಲು ತಮ್ಮನ್ನು ತಾವು ಆ ವ್ಯಕ್ತಿಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ, ಅರ್ಥೈಸಿಕೊಳ್ಳೋದ್ರ ಮೂಲಕ ತುಂಬ ಗಟ್ಟಿಯಾಗಿ ಶಿಲ್ಪಿ ಏರಿದ್ದಾನೆ ಎನ್ನುವಂಥ ಕಾವ್ಯವನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಅಷ್ಟೆಲ್ಲ ಯಾತ್ರೆ ಆದರೂ ಕೂಡ ಅವರ ಮುಖದೊಳಗೆ ಒಳ್ಳೆಯ ಮಾತು, ಮುಖಮುದ್ರೆ ಇತ್ತು, ತೆರೆದಿದೆ ಅಂತ ಹೇಳ್ತಾರೆ. ಹಾಗೆ ಎನ್ನುವಂತಿದೆ ಕೊಲೆಗಳಕ್ಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕೊಬ್ಬ ಬಲಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನ ದೇವರೇ ಅಂತ ಹೇಳ್ತಾರೆ. ಈ ರೀತಿ ಒಳಗೆ ಜೀಸಸ್ ಅವರು, ಯೇಸು ಕ್ರಿಸ್ತ ಅವರು ಅಂದ್ರೆ ನೋಡಿ, ಇಷ್ಟೆಲ್ಲ ಯಾತನೆ ಆದರೂ ಕೂಡ ಮುಖದೊಳಗೆ ತೇಜಸ್ಸನ್ನು ಕಾಣ್ತೀವಿ, ಕಾಂತಿಯನ್ನು ಕಾಣ್ತೀವಿ, ಚೈತನ್ಯವನ್ನು ಕಾಣ್ತೀವಿ. ಹೀಗಾಗಿ ಒಳ್ಳೆಯ ಮಾತುಗಳನ್ನ ಮುದ್ರೆ ಮುಖದೊಳಗೆ ಕಾಣ್ತೀವಿ ಅನ್ನೋದು ಕಾಣ್ತೀವಿ. ಹಾಗೆ ಇಲ್ಲಿ ಕೊಲೆಗೊಳಕ ಬರಬ್ಬನ, ಹೀಗಾಗಿ ರೋಮನ ಯಾಜಕರು ಆ ಪವಿತ್ರ ಗ್ರಂಥದಂದ್ರೆ ಕೊಲೆಗಡಕನಾದ ಬರಬ್ಬನನ್ನ ಅಲ್ಲಿ ಕ್ಷಮಿಸ್ತಾರವಿನ, ಇಲ್ಲಾಂದ್ರೆ ಜೀಸಸ್ಸನ್ನು ಕ್ಷಮಿಸಲಾದಂಥ ವ್ಯವಸ್ಥೆ ನೋಡಿ. ವ್ಯವಸ್ಥೆ ಒಳಗೆ ಒಳ್ಳೆಯವರಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಿಕೊಳ್ಳಾದಂಥ ವ್ಯವಸ್ಥೆ ಇರುವಂತ ಕಾಣ್ತೀವಿ. ಅದು ನಿಜಕ್ಕೂ ಕೂಡ ಸಂಕುಚಿತ ಮನೋಭಾವದಂಥವು. ಯಾವುದೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ, ಈ ಇಡೀ ಲೋಕ ಕಲ್ಯಾಣ ಮಾಡುವಂಥ ವ್ಯಕ್ತಿಗೆ ಯಾವುದೋ ಒಂದು ಸಂಕಷ್ಟದೊಳಗೆ ಈಡು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದಾಗ ಕೊಲೆಗಳಕ್ಕೆ ಬರಬ್ಬನ ವಕಾಲತ್ತು ನಡೆಸಿದವರು, ಅದರ ಬರಬ್ಬನ ಪರವಾಗಿ ಅಂದರೆ ವಕಾಲತ್ತು ಮಾಡ್ತಾರೆ, ಕ್ಷಮಿಸುವಂಥ ಪ್ರಯತ್ನ ಮಾಡ್ತಾರೆ. ಎಡಕೊಬ್ಬ ಬಲಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಅವರನ್ನ ಕಳ್ಳರನ್ನ ಸನ್ಮಾನಿಸ್ತಾರ. ಆದರೆ ಅಲ್ಲಿ ಯೇಸು ಕ್ರಿಸ್ತನನ್ನು ಕ್ಷಮಿಸಲಿಕ್ಕೆ ಆ ಯಹೂದಿಗಳ ರಾಜ ಮತ್ತು ಕಳ್ಳರು ಮತ್ತು ಸೈನಿಕರು ಮಾಡಲಿಲ್ಲ ಅನ್ನೋದು ಕೂಡ ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಅವರನ್ನ ಏನಂತ ಹೇಳ್ತಾರೆ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ನೋಡಿ ಎಂಥ ದೊಡ್ಡ ಗುಣ. ಇಷ್ಟೆಲ್ಲ ನೋವು, ಯಾತನೆ, ದುಃಖ, ಚಿತ್ರಹಿಂಸೆ, ಹತ್ತೋಡಿಯಿಂದ, ಸುತ್ತಿಗೆಯಿಂದ ಅವರ ಶರೀರಕ್ಕೆ ಮೊಳೆಗಳಿಂದ ಹೊಡೆಯುವಂಥದ್ದು, ಆ ಒಂದು ಶಿಲುಬೆಗೆ ಏರಿಸುವಂಥದ್ದು, ಹಾಗೆ ತಲೆಗೆ ಆ ಮುಳ್ಳುಗಳನ್ನು ಅಂದರೆ ಕಬ್ಬಿಣದ ಆ ಮುಳ್ಳುಗಳನ್ನು ತಲೆಗೆ ಆ ಮಕ್ಕುಟ ಹಾಕುವಂಥದ್ದು, ಇಷ್ಟೆಲ್ಲ ಚಿತ್ರಹಿಂಸೆ ಆದರೂ ಕೂಡ, ನೋವಾದರೂ ಕೂಡ, ಯಾತ್ರೆ ಆದರೂ ಕೂಡ ಮತ್ತೆ ಒಳ್ಳೆಯ ಮಾತುಗಳನ್ನು ಅಲ್ಲಿ ವ್ಯಕ್ತಪಡಿಸುವಂಥ ಕಾಣ್ತೀವಿ. ಆದರೂ ಕೂಡ ಇವರೇನೋ ತಿಳಿಲಾರದೆ ತಪ್ಪು ಮಾಡಲಿಕ್ಕೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಅದಕ್ಕೆ ತಮಗೇನು ಆ ನೋವನ್ನು ಕೊಡ್ಲಿತ್ತಾರಲ್ಲ, ಮಳೆ ಹೊಡಿತಾ ಇರುವಂಥದ್ದು, ಸುತ್ತಿಗೆ ಹೊಡಿತಾ ಇರುವಂಥದ್ದು, ಹಾಗೆ ಆ ಒಂದು ಕೊಲೆಗಡಕನಾದಂಥ ಬರಬ್ಬರನ್ನ ಕ್ಷಮಿಸಿದ್ರು ಅನ್ನೋದು ಕಾಣ್ತೀವಿ. ಜೀಸಸ್ನ ಈ ವ್ಯವಸ್ಥೆ ಕ್ಷಮಿಸಲಿಲ್ಲ ಅನ್ನೋದು ಕೂಡ ಕಾಣ್ತೀವಿ. ಅದಕ್ಕೆ ಎಡಕೊಬ್ಬ ಬಲಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದ್ರು. ಆದರೆ ಇಲ್ಲಿ ಒಟ್ಟು ಅಂಥವ್ರೆಲ್ಲರಿಗೂ ಕೂಡ ಏನೋ ತಿಳಿದು ಇಲ್ಲಾರ್ದೆ ತಪ್ಪು ಮಾಡಿದವ್ರಿಗೆ ಒಟ್ಟ ಮನ್ನಿಸಲಿ ಅಂತೇಳಿ ಯೇಸು ಕ್ರಿಸ್ತ ಅಂದಾಗ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಒಟ್ಟು ತಿಳಿದೋ ತಿಳಿಲಾರ್ದವ್ರು ತಪ್ಪು ಮಾಡ್ಯಾರ, ಅದಕ್ಕೆ ಅವರನ್ನು ಕ್ಷಮಿಸಿ ಬಿಡು ಅಂತೇಳಿ ಆ ದೇವರನ್ನು ಬಿಟ್ಟುಕೊಳ್ಳುವಂಥದ್ದು. ಈ ರೀತಿ ಒಳಗೆ ಇಂಥ ಒಂದು ಉದಾತ್ತ ಮತ್ತು ದೊಡ್ಡ ಗುಣ ಆ ಯೇಸು ಕ್ರಿಸ್ತನಲ್ಲಿ ಇರುವುದನ್ನು ಕಾಣ್ತೀವಿ. ಆ ಕಾರಣದಿಂದಲೇ ನಾಡಿನೊಳಗೆ ಇಂಥ ಅಪರೂಪದ ಅದ್ಭುತ ವ್ಯಕ್ತಿಗಳಾಗಿ ಈ ಸಮಾಜದೊಳಗೆ ಜನಿಸಿರುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಅವರೆಲ್ಲ ಸ್ವಾರ್ಥಿಗಳಾಗಿ ಬರ್ಬೋದಿರಲಿಲ್ಲ. ಇಡೀ ಸಮಾಜಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಲೋಕದ ಹಿತವನ್ನು ಬಯಸುವಂಥ, ಸದಾ ಕ್ರಿಯಾಶೀಲ ಆಗಿರುವಂಥ ಮತ್ತು ಯಾವುದೇ ಜಾತಿ ಮತ್ತು ಪಂಥ ಎನ್ನದೇ ಎಲ್ಲರೂ ಕೂಡ ಒಂದು ಮುಖ್ಯ ವಾಹಿನಿಗೆ ತರುವುದರ ಮೂಲಕ ಪರಿವರ್ತನೆ ಮಾಡಲಿಕ್ಕೆ ಬಯಸಿದಂಥವ್ರು ಇಂಥ ಮಹಾತ್ಮರು. ಅದು ನಿಜಕ್ಕೂ ಯೇಸು ಕ್ರಿಸ್ತನಂಥವರು. ಇಂಥ ಒಂದು ಸಂದರ್ಭವಾಗ ನೀವು ಬಡಿದ ಸುತ್ತಿಗೆಗಳು, ಮೊಳೆಗಳು, ಮಕುಟ, ಹೆಣದ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನರ ಕಿವಿಡೆಬ್ಬಿಸುವ ಕೊಂಬುಗಳು, ಕಾಲರಾಯನ ಗುಜರಿ ಸೇರಿಲ್ಲ, ವೇಷ ಮರೆಸಿವೆ ಅಷ್ಟೇ. ಈ ಎಲ್ಲ ಕೇಳುಗಳು ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ಇಲ್ಲಿ ಗ್ರನೇಡ್ಗಳು ಅವಕ್ಕೆ ಚಲನೆ ಒದಗಿಸಿವೆ. ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮುಯಿಗಳು ಅಂತ ಹೇಳ್ತಾರೆ. ಅದಕ್ಕೆ ನೀವು ಆ ಯಹೂದಿಗಳ ರಾಜ ಮತ್ತು ಅಲ್ಲಿರುವಂಥ ಸೈನಿಕರು, ನೀವು ಬಡಿದಂಥ ಸುತ್ತಿಗೆಗಳು, ಮೊಳೆಗಳು ನೋಡಿ, ನಿರಾಪರಾಧಿಯಾದಂಥವ್ರು ಯೇಸು ಕ್ರಿಸ್ತ ಅಂಥವರನ್ನು ಅಪರಾಧಿ ಸ್ಥಾನವನ್ನು ತೆಗೆದುಕೊಂಡು ಹೋಗಿ ಸುಳ್ಳು ಹೇಳಿ ಒಟ್ಟು ಶಿಲುಬೆಗೆ ಏರಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದಾಗ ನೀವು ಬಡಿದ ಸುತ್ತಿಗೆಗಳು, ಆ ಸುತ್ತಿಗೆಯಿಂದ ಶಿಲುಬೆಯನ್ನು ಏರಿಸುವಂಥದ್ದು, ಜೀವಂತ ಆ ಶರೀರವನ್ನು ಮೊಳೆಗಳು ಹೊಡೆದಿರುವಂಥದ್ದು. ಹಾಗೆ ಇಲ್ಲಿ ಮಕುಟ
ಮಕುಟ ಅಂದರೆ ಕಿರೀಟ. ಹೀಗಾಗಿ ಆ ಮುಳ್ಳುಗಳಿಂದ ಮೊಳೆಗಳಿಂದ ಆ ಒಂದು ಕಿರೀಟವನ್ನು ಹೆಣೆದ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ಸುಳ್ಳು ಹಬ್ಬಿಸಿ ಅಲ್ಲಿ ಯೇಸು ಕ್ರಿಸ್ತನನ್ನು ತೊಂದರೆ ಕೊಟ್ಟಿರುವಂಥದ್ದು ಆ ಸಂದರ್ಭ, ಆ ವ್ಯವಸ್ಥೆ, ಆ ಸಮಾಜ ಅನ್ನುವಂಥದ್ದು ಅಲ್ಲಿರುವಂಥ ಯಹೂದಿಗಳ ರಾಜ. ಹೀಗಾಗಿ ಅಂದರೆ ಆ ಹಬ್ಬಿಸಿದ ಸುಳ್ಳುಗಳು, ರೋಮನರ ಡೆಬ್ಬಿಸುವ ಆ ಕೊಂಬುಗಳು ನೋಡಿ, ನಿರಾಪರಾಧಿಯಾದಂಥ ಯೇಸು ಕ್ರಿಸ್ತನನ್ನ ಆ ಸುಳ್ಳು ಹಾಗೆ ಕೊಂಬುಗಳು ಅಲ್ಲಿ ಅಂದ್ರೆ ಹೇಳಲಾಯಿತು ಅಂತ ಹೇಳ್ತಾರೆ. ವೇಷ ಮರೆತು ಕೇಳಿದ್ರೆ ಒಟ್ಟಾರೆ ಈ ಮುಗ್ಧರನ್ನ ಹಿಂಸೆ ಕೊಡ್ತಾ ಇದ್ದಾರೆ, ಅಮಾಯಕರನ್ನ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಕಾವ್ಯದ ಸಾಲಿನಿಂದ ಪ್ರೊಫೆಸರ್ KS ನಿಸಾರ್ ಅವರು ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ರೋಮನರ ಡೆಬ್ಬಿಸುವ ಕೊಂಬುಗಳು ಅಂದರೆ ಆ ವಾಲಗ ಊದುವ ಸಾಧನ ಅನ್ನುವಂಥದ್ದು. ಹೀಗಾಗಿ ಕಾಲರಾಯನ ಗುಜರಿ ಸೇರಿಲ್ಲ. ಗುಜರಿ ಅಂದರೆ ಹಳೆಯ ಸಾಮಾನುಗಳನ್ನು ಮಾರುವಂಥ ಒಂದು ಸ್ಥಳ. ಹೀಗಾಗಿ ನೋಡಿ, ಇಷ್ಟೆಲ್ಲ ನೀವು ಬಡಿದ ಸುತ್ತಿಗೆಗಳು, ಮಳೆಗಳು, ಮಕುಟ ಕಿರೀಟ, ಹೆಣದ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನರ ಡೆಬ್ಬಿಸುವ ಆ ವಾಲಗ ಊದುವ ಸಾಧನ, ಕಾಲರಾಯನ ಗುಜರಿ ಸೇರಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ಮೊಳೆಗಳಿಂದ, ಸುತ್ತಿಗೆಯಿಂದ, ಕಿರೀಟ, ಮುಳ್ಳುಗಳಿಂದ ಹಾಕಿದ್ರು ಕೂಡ ಅವು ಯಾವ ಕೂಡ ಇದ್ರೆ ಅಲ್ಲಿ ಕಾಲರಾಯನ ಗುಜರಿ, ಹಳೆಯ ಸಾಮಾನುಗಳು ಮಾರುವಂಥ ಸ್ಥಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ, ಗುಜರಿಗೆ ಸೇರಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಒಳಗೆ ಜೀಸಸ್ ಅವರು ವ್ಯಕ್ತಿತ್ವ ಒಂದು ರೀತಿ ಒಳಗೆ ಮತ್ತೆ ಆ ಜನರ ಮಧ್ಯದೊಳಗೆ ಅಲ್ಲಿ ಏನಂದ್ರೆ ಜನರನ್ನು ಪರಿವರ್ತನೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಕಾಣ್ತೀವಿ. ಒಟ್ಟಾರೆ ವೇಷ ಮರೆಸಿವೆ ಅಷ್ಟೇ. ಈ ಎಲ್ಲ ಕೇಡುಗಳು ಹೆಂಗಂದ್ರೆ ಇಲ್ಲಿ ರೈಫಲ್ ಅಂದರೆ ಪಿಸ್ತೂಲ್, ಗನ್ನ ಹೀಗೆ ಆ ರೂಪವಾಗಿ ತಾಳಿವೆ ಅನ್ನುವಂಥದ್ದು. ಅಲ್ಲಿ ಸುತ್ತಿಗೆಯನ್ನು, ಮೊಳೆಗಳನ್ನು, ಮಕುಟ ಹಣೆದ ಮುಳ್ಳುಗಳನ್ನು ಅವು ಇವತ್ತು ರೈಫಲ್ ಆಗಿ, ಟ್ಯಾಂಕ್ ಆಗಿ, ಬಾಂಬುಗಳಾಗಿ, ಗ್ರೆನೇಡ್ಗಳಾಗಿ, ಯುದ್ಧ ಸಾಧನಗಳು ಅವಕ್ಕೆ ಚಲನೆ ಒದಗಿಸಿವೆ ಅಂತ ಹೇಳ್ತಾರೆ. ಹೀಗಾಗಿ ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಗಳು, ಮುಯ್ ಅಂದರೆ ಸೇಡು. ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ಅಂದ್ರೆ ಆ ದ್ವೇಷ, ಅಸೂಯೆಯನ್ನು ಹೊಡೆದಾಕಿ ಮತ್ತೇನಂದ್ರೆ ಆ ಸೇಡನ್ನು ಹೊಡೆದ ಹಾಕಿ ಒಳ್ಳೆಯ ಮೌಲ್ಯಗಳನ್ನು, ಕರುಣೆಯನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಇಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತು ಮುಗ್ಧರನ್ನ, ಅಮಾಯಕರನ್ನ ಇಲ್ಲಿ ಏನಂದ್ರೆ ತೊಂದರೆ ಕೊಡುವಂಥದ್ದಲ್ಲ, ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೂ ಕೂಡ ಇಲ್ಲಿ ಒಟ್ಟ ಈ ಕಾಲರಾಯನ ಗುಜರಿ ಸೇರಿಲ್ಲ. ಮತ್ತೆ ಯಾವುದೋ ರೂಪವನ್ನು ತಾಳಿ ಮತ್ತೆ ಅಲ್ಲಿ ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮೈಗಳು ಅನ್ನುವಂಥದ್ದು. ಈ ರೀತಿ ಒಳಗೆ ಮತ್ತೆ ಅಲ್ಲಿ ಜನರ ಮಧ್ಯದೊಳಗೆ ಅಲ್ಲಿ ಅಂದ್ರೆ ಬೆರೆತು ಹೋಗಿವೆ ಅನ್ನುವಂಥದ್ದು ಕೂಡ ಈ ಸಾಲಿನಿಂದ ನಮಗೆ ಕಂಡು ಬರ್ತದೆ. ಒಟ್ಟಾರೆ ನಿರಾಪರಾಧಿಯಾದಂಥ ಜೀಸಸ್ಸರನ್ನ ಒಟ್ಟು ಸುಳ್ಳು ಹೇಳಿ ಅಲ್ಲಿ ಅಂದ್ರೆ ಆ ಒಂದು ವಾಲಕ ಊದಿ ಅಂದರೆ ಹೇಳಲಾಗಿರುವಂಥದ್ದು, ವೇಷ ಮಾಡ್ತಿರುವಂಥದ್ದು, ಮುಕ್ತರನ್ನು ಹಿಂಸೆ ಕೊಡ್ತಾ ಇರುವಂಥದ್ದು, ಅಮಾಯಕರನ್ನು ಪ್ರತಿಕಾರ ದ್ವೇಷ ಮಾಡಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಇವುಗಳನ್ನು ತೆಗೆದುಹಾಕಿ ಅಲ್ಲಿ ಪರಿವರ್ತನೆ, ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಕಾವ್ಯ ಅತ್ಯಂತ ಪ್ರಮುಖ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಜ್ಯ ಅಂತಾರೆ. ಇರುವ ತನಕ ನಿಮ್ಮ ಸಾಮ್ರಾಜ್ಯ, ಈ ದುಷ್ಟ ರಾಜ್ಯ ಮರೆ ಮಾಡಿ ಅಂದರೆ ದೈವಿ ರಾಜ್ಯ ಬರಬೇಕು ಅಂತದವು. ದುಷ್ಟ ರಾಜ್ಯ ಯಾಕೆ ಮೋಸ, ವಂಚನೆ, ಸ್ವಾರ್ಥ, ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ, ಸುಳ್ಳು ಹೇಳೋದು ಇವುಗಳನ್ನ ಹೊಡೆದಾಕಿದ್ರೆ ಇಲ್ಲಿ ದೈವಿ ರಾಜ್ಯ ಬರಬೇಕು ಅನ್ನುವಂಥದ್ದು. ಹೀಗಾಗಿದ್ರೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಜ್ಯ ಅಂದರೆ ನಾನೇನಂದ್ರೆ ಮತ್ತೆ ಇಲ್ಲಿ ತುಪ್ಪವಾಗಿ ನಿಮಗೆ ಸಾಮರ್ಥ್ಯವನ್ನು ಅಲ್ಲಿ ತಿಳಿಗೇಡಿತನದಿಂದ ಏನಂದ್ರೆ ಅಲ್ಲಿ ಮೋಸ ಮಾಡ್ತಾ ಇರುವಂಥದ್ದು, ವಂಚನೆ ಮಾಡ್ತಾ ಇರುವಂಥದ್ದು ಇಂಥ ಒಂದು ಸಂದರ್ಭದೊಳಗೆ ಇಂದು ಜಗತ್ತಿನಾದ್ಯಂತ ಕವಿ ಕಣ್ಣಿಗೆ ತಿಳಿಗೇಡಿತನಕ್ಕೆ ದೈವಿ ರಾಜ್ಯ ಜೀಸಸ್ಸರ ಮುಗ್ಧರು ಮತ್ತು ಅಮಾಯಕರ ಒಟ್ಟಾರೆ ಬಲಿಯಾಗುವ ಥರ ಅವರಿಗೆ ಮತ್ತೆ ಏನಂದ್ರೆ ದೈವಿ ರಾಜ್ಯ ಆಗಿ ಬರಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಮಾತನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಮತ್ತೆ ನಾವಿಲ್ಲಿ ದೈವಿ ರಾಜ್ಯವಾಗಿ ಬಂದೇ ಬರುತ್ತೇನೆ, ತೀರುತ್ತೇನೆ ಅಂತ ಹೇಳ್ತಾರೆ. ತೀರುತ್ತದೆ ಎನ್ನುವಂತೆ ಬಟ್ ಯಾರು ಏರಿದ್ದಾನೆ? ಜೀಸಸ್ ಶಿಲುಬೆ ಏರಿದ್ದಾನೆ. ನೋಡ್ರಿ, ಮತ್ತೆ ಜನರ ಮಧ್ಯದೊಳಗೆ ಬರುವುದ್ರ ಮೂಲಕ ಆ ಮುಗ್ಧ ಮತ್ತು ಅಮಾಯಕರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಶಿಲುಬೆ ಏರಿದ್ದಾನೆ ಜೀಸಸ್. ನಿರಂತರ ಜನರ ಮಧ್ಯದೊಳಗ ಅಂತ ಹೇಳ್ತಾರೆ ಎನ್ನುವಂತೆ ಏರಿದ್ದಾನೆ ಶಿಲುಬೆ. ಇಗರ್ಜಿ ಅಂದರೆ ಚರ್ಚು, ಹಾಗೆ ಮಸೀಜೀದು ಅಂದರೆ ಮಸೀದಿ, ದೇವಸ್ಥಾನ, ಮಠಗಳಲ್ಲಿ ಮತದ ಮತಿರಹಿತ ಅಂದರೆ ಬುದ್ಧಿರಹಿತ, ಹಠಗಳಲ್ಲಿ ನೋಡಿ ನಾವು ಬರೇ
ಈ ಚರ್ಚು, ಮಸೀದು, ದೇವಸ್ಥಾನ, ಮಠಗಳಲ್ಲಿ ಮತದ ಸುಮ್ಮನೆ ಜಾತಿ ಮತ ಕಟ್ಟಿಕೊಂಡು ನಾವು ಶ್ರೇಷ್ಠ ನೀವು ಶ್ರೇಷ್ಠ ಅಂಥೇಳಿ ಹೊಡೆದಾಡುವಂಥದ್ದು ಬೇಡ. ಸಮಾನತೆಯಿಂದ, ಪ್ರೀತಿ ವಿಶ್ವಾಸದಿಂದ, ಹೊಂದಾಣಿಕೆಯಿಂದ ಒಟ್ಟಾರೆ ಆ ಮುಗ್ಧರನ್ನ ಅಮಾಯಕರನ್ನ ತೊಂದರೆ ಕೊಡುವಂಥದ್ದು ಬೇಡ. ನಾವೆಲ್ಲರೂ ಕೂಡ ಇದ್ರೆ ಒಳ್ಳೆ ರೀತಿಯಿಂದ ಈ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಕಾವ್ಯ ನಮಗೆ ಮಾದರಿಯಾಗುವಂಥದ್ದು, ಒಳ್ಳೆಯ ಮೌಲ್ಯಗಳನ್ನು ಕಟ್ಟಿಕೊಡುವುದಕ್ಕೆ ಪ್ರಯತ್ನ ಮಾಡ್ತದೆ. ಹೀಗಾಗಿ ಯಾವುದೇ ಗುಡಿ ಗುಂಡಾರ ಎಲ್ಲವೂ ಕೂಡ ಸಮಾನತೆಯನ್ನು ಬಯಸುವಂಥದ್ದು, ಸಮಾನತೆಯನ್ನೇ ಹೇಳುವಂಥದ್ದು. ಇಂಥ ಒಂದು ಸಂದರ್ಭದಾಗ ನಾವು ಶ್ರೇಷ್ಠ ನೀವು ಕನಿಷ್ಠ ಅನ್ನೋದಲ್ಲ, ಎಲ್ಲರೂ ಶ್ರೇಷ್ಠ ಈ ಸಮಾಜದೊಳಗೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ಸಮಾಜ ಪರಿವರ್ತನೆ ಆಗಲಿಕ್ಕೆ, ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಶಿಲುಬೆ ಏರಿದ್ದಾನೆ ಕಾವ್ಯದ ಮೂಲಕ ಕವಿ ನಿಸಾರ್ ಅಹಮದವರು ಬಹಳ ಅಮೋಘವಾದಂಥ, ಅಮೂಲ್ಯವಾದಂಥ ಕಾವ್ಯವನ್ನು ಕಟ್ಟಿಕೊಡೋದ್ರ ಮೂಲಕ ಪರಿವರ್ತನೆ ಬಯಸಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಒಟ್ಟ ಜಾತಿ ಮತಿರಹಿತ, ಬುದ್ಧಿರಹಿತ ಆಟದೊಳಗೆ ತೊಡಗಿಸಿಕೊಳ್ಳೋದು ಬೇಡ ಅನ್ನುವಂಥದ್ದು. ಹಾಗೆ ಕೋರ್ಟು, ಕಾರ್ಖಾನೆ, ಠಾಣೆಗಳಲ್ಲಿ ಬೆಳಕು ಕಿತ್ತೆಸಲು ಕ್ರೂಢಗೊಳಿಸುವಂಥದ್ದು. ನೋಡಿ, ಇವತ್ತಿಗೂ ಕೂಡ ಈ ಕೋರ್ಟು, ಕಾರ್ಖಾನೆ, ಠಾಣೆ ಒಳಗೆ ನಮಗೆ ಬಂಧಿಸಿಬಿಟ್ಟವ್ರು, ಕತ್ತಲದೊಳಗೆ ಮುಳುಗಿಸ್ಬಿಟ್ಟವ ಅಂತ ಹೇಳ್ತಾರೆ. ಅದಕ್ಕೆ ಬೆಳಕ ಕಿತ್ತೆಸಲು ಕ್ರೂಢಗೊಳಿಸುವಂಥ ನಮ್ಮ ಬಂದಿಖಾನೆ ಒಳಗೆ ಅಲ್ಲಿಂದ ಹೊರಗೆ ಬರಬೇಕಾಗಿದೆ. ಮತ್ತೆ ನಾವು ಹೇಳಿದ್ರೆ ಇಲ್ಲಿ ಆ ಮೊಂಬತ್ತಿ ಬೆಳಕಿನ ಶಕ್ತಿಯಾಗಿ ಬರಬೇಕಾಗಿದೆ ಅನ್ನುವಂಥದ್ದು. ಹೀಗಾಗಿದ್ರೆ ಬೆಳಕು ಕಿತ್ತೆಸಲು ಕ್ರೂಢಗೊಳಿಸುವ ನಮ್ಮ ಬಂದಿಖಾನೆಯಲ್ಲಿ, ದವಾಖಾನೆಗಳ ಕೋಣೆಗಳಲ್ಲಿ ಒಂದಾವೃತ್ತಿ, ಮಾಯ ಅಂದರೆ ತಿಂಗಳು, ಒಂದಾವೃತ್ತಿ ಒಂದು ಸಲ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ. ನೋಡ್ರಿ, ತಿಂಗಳಿಗೊಮ್ಮೆ ಕೂಡ ಇದ್ರೆ ಈ ಶೋಷಿತರು, ಅಮಾಯಕರು ಜಗತ್ತಿನಾದ್ಯಂತ ಅತ್ಯಂತ ದುಃಖವನ್ನು ಅನುಭವಿಸಿರುವಂಥದ್ದು. ಒಂದು ಹೊತ್ತೂ ಕೂಡ ಅಂದರೆ ಒಂದು ತಿಂಗಳು ಕೂಡ ಅಂದರೆ ಒಂದ್ಸಲೂ ಕೂಡ ಹಣತೆ ಹೊತ್ತಿಸಿಕೊಂಡು, ಹಣತೆ ದೀಪ ಅಂದರೆ ಬೆಳಕಿನ ಸಂಕೇತ. ಹೀಗೆ ಕತ್ತಲೆಯನ್ನು ಹೊಡೆದಾಕಿ ಬೆಳಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಾಗಿದೆ. ಹೀಗಾಗಿ ಅದರಲ್ಲಿ ವಿದ್ಯೆ ಆಗಿರ್ಬೋದು, ಅಂದರೆ ಅಕ್ಷರ ಜ್ಞಾನ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಹಾಗೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಮೌಲ್ಯಗಳು, ಪರಿವರ್ತನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದ್ದಾಗ ಮಾತ್ರ ಅಲ್ಲಿರುವಂಥ ಸಾಮಾನ್ಯ ಜನ, ಬಡವರು, ಕೆಳವರ್ಗದವರು, ದಲಿತರು, ಅಮಾಯಕರು, ಮುಗ್ಧರು ಸಮಾಜದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕಂಡು ಬರ್ತದೆ. ಒಟ್ಟಾರೆ ಅಲ್ಲಿ ಎಲ್ಲರೂ ಕೂಡ ಇದ್ದರೆ ಕೆಳಗೆ ಬಿದ್ದವರನ್ನು ಎತ್ತಿಳಿಯುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಆ ಮುಗ್ಧ ಮತ್ತು ಅಮಾಯಕ ವ್ಯಕ್ತಿ ಬದಲಾವಣೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅವನನ್ನು ಮೋಸ ಮಾಡುವಂಥದ್ದಲ್ಲ, ವಂಚನೆ ಮಾಡುವಂಥದ್ದಲ್ಲ, ಅವನನ್ನು ಒಳ್ಳೆಯ ವಿಚಾರಗಳನ್ನು, ಕಾಯಕವನ್ನು, ದುಡಿಮೆಯನ್ನು ಪರಿವರ್ತನೆ ಮಾಡಲಿಕ್ಕೆ ಬಯಸಿದಾಗ ಮಾತ್ರ ಆ ವ್ಯಕ್ತಿ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಜೀಸಸರ ಲೋಕ ಕಲ್ಯಾಣದ ವಿಚಾರಗಳಿಂದ ನಮಗಿಲ್ಲಿ ಕಂಡು ಬರ್ತದೆ. ಹೀಗಾಗಿ ಅಂದರೆ ಮಾಯ ಒಂದಾವೃತ್ತಿ. ಹೀಗಾಗಿ ಜಗತ್ತಿನ ಆ ದುಃಖವನ್ನು ತೆಗೆದುಕೊಳ್ಳಕ್ಕೆ ಸಹಜವಾಗಿ ಇಲ್ಲಂದ್ರೆ ಆ ಒಂದು ಸಂತ ಪ್ರವಾದಿ ಜೀಸಸ್ ಅವರು ಬಿಟ್ಟಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಅಂದರೆ ಬಡತನ ರಾರಾಜಿಸುವಂಥದ್ದು ಈ ಸಮಾಜದೊಳಗೆ, ಮೋಸ, ವಂಚನೆ, ಅನೇಕ ತೊಂದರೆ ಇಲ್ಲಿ ರಾರಾಜಿಸುವಂಥದ್ದು. ಇಂಥ ಒಂದು ತಿಂಗಳ ಒಂದು ಸಲ ಆದರೂ ಕೂಡ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ ಅಂದರೆ ಗುಡಿಸಲು ಆ ಬೆಲೆಗಳಲ್ಲಿ ದಿನನಿತ್ಯ ಶಿಲ್ಪಿ ಏರಿದ್ದಾರೆ ಜೀಸಸ್. ನೋಡಿ, ಇಂಥ ಮುಗ್ಧ ಮತ್ತು ಅಮಾಯಕರ ಮನಗಳಲ್ಲಿ, ಹೃದಯದೊಳಗೆ ಜೀಸಸ್ ಅವರು ಶಿಲುಬೆ ಏರುವುದರ ಮೂಲಕ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ ಪ್ರೊಫೆಸರ್ ಕವಿ ನಾಡೋಜ ಇಲ್ಲಿ KS ನಿಸಾರ್ ಅವರು ತುಂಬ ಸೊಗಸಾಗಿ ಈ ವ್ಯವಸ್ಥೆಯನ್ನು ಎಚ್ಚರಿಸುವಂಥ, ಜಾಗೃತಿ ಉಂಟು ಮಾಡುವಂಥ, ಮತ್ತೆ ಅಲ್ಲಿ ಜೀಸಸ್ಸರ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನದೊಳಗೆ ಈ ಕಾವ್ಯ ನಮಗೆ ಪ್ರಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದಿನನಿತ್ಯ ಶಿಲುಬೆ ಏರಿದ್ದಾನೆ, ಪ್ರತಿಯೊಬ್ಬರ ಮನ ಜಗತ್ತಿನಾದ್ಯಂತ ಶಿಲುಬೆ ಏರಿದ್ದಾನೆ ಜೀಸಸ್ ಅಂತ ಹೇಳ್ತಾರೆ. ಅಸಂಖ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಕ್ರಿಸ್ಮಸ್ಗಳ ಹರಿಸಿ, ಶೋಷಿತರ ಕಂಬನಿಯನ್ನು ಹರಿಸಿ. ನೋಡಿ, ಯೇಸು ಕ್ರಿಸ್ತ ಹಲವಾರು ಜನರ, ಲೆಕ್ಕವಿಲ್ಲದಷ್ಟು ಜನರ ಆ ಒಂದು ಶೋಷಿತರ ಕಂಬನಿಯನ್ನು ಹೊರಚಿರುವಂಥದ್ದು ನಾವು ಕಾಣ್ತೇವೆ. ಆ ದುಃಖವನ್ನು, ದುಮ್ಮಾನವನ್ನು, ಆತಂಕವನ್ನು ಅಲ್ಲಿ ತೆಗೆದುಹಾಕಿರುವಂಥದ್ದು. ಒಟ್ಟಾರೆ ಸತ್ಯಕ್ಕೆ ಹೊಸ ಕೌಲುಗಳ ತೆರೆಸಿ. ಹೀಗಾಗಿ ಯೇಸು ಕ್ರಿಸ್ತ ಅವರು ಹೇಳಿದ್ರೆ ಆ ಶೋಷಿತರ ಕಂಬನಿಯನ್ನು ಹೊರಿಸುವುದರ ಮೂಲಕ ಮತ್ತೆ ಸತ್ಯಕ್ಕೆ, ಪ್ರಾಮಾಣಿಕತೆಗೆ, ಒಳ್ಳೆಯತನಕ್ಕೆ, ಒಳ್ಳೆಯ ವಿಚಾರಕ್ಕೆ ಅಲ್ಲಿಂದ್ರೆ ಒಂದು ಹೊಸ ಶಕ್ತಿಯಾಗಿ, ಚೈತನ್ಯ ವ್ಯಕ್ತಿಯಾಗಿದ್ರೆ ಆ ಶಿಲ್ಪಿ ಏರಿದ್ದಾನೆ ಜೀಸಸ್ ಅವರು ಅಂತ ಹೇಳ್ತಾರೆ. ಹೀಗಾಗಿ ಆ ಡಿಸಲು, ಭಿನ್ನತೆ, ಬದಲಾವಣೆಯನ್ನು ಕಂಡುಕೊಂಡಿರುವಂಥ ಕಾಣ್ತೀವಿ. ಒಟ್ಟಾರೆ ಕೌಲುಗಳಾಗಿ ತೆರೆಸಿರುವಂಥದ್ದು ಕಂಡು ಬರ್ತದೆ. ಒಟ್ಟಾರೆ ಶಿಲುಬೆ ಏರಿದ್ದಾನೆ ಅನ್ನುವಂಥ ಕಾವ್ಯದ ಮೂಲಕ ನಮಗೆ ಸಾಕಷ್ಟು
ಅಮೋಘವಾದಂಥ ಮೌಲ್ಯಗಳು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅನ್ನುವಂಥ ಸಂದರ್ಭದೊಳಗೆ ಅಂದರೆ ಆ ಭಕ್ತಿ ಬೆಚ್ಚನೆಯ ಪ್ರಾರ್ಥನೆಯನ್ನು ಕಂಡುಕೊಳ್ಳುವುದು. ಈ ಸಾಲುಗಳಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಆ ಹುಡುಗಿಯರು ಸಾಮಾನ್ಯವಾಗಿ ಧರಿಸುವ ಆ ಉಡುಪು ಮತ್ತು ಅವರು ಮಂಡಿ ಊರಿ ಮೊಂಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವಂಥ ರೀತಿಯನ್ನು ನೆನಪಿಸಿಕೊಡ್ತು ಅಂತ ಹೇಳಿ ಕವಿ ಹೇಳ್ತಾರೆ. ಮೊಂಬತ್ತಿ ಬೆಳಕಿನ ಸಂಕೇತ, ಪ್ರಾರ್ಥನೆಯ ಮೂಲಕವೇ ಬೆಚ್ಚಗಾಗಿದೆ ಮೊಂಬತ್ತಿ ಎಂದು ಹೇಳುವ ಮೂಲಕ ಕವಿ ಬೆಚ್ಚನೆಯ ಪ್ರಾರ್ಥನೆಯ ದಿವ್ಯ ಅನುಭವವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಈ ಕಾವ್ಯದೊಳಗೆ ಕವಿ ಪ್ರೊಫೆಸರ್ KS ನಿಸಾರ್ ಅವರು ಮಾಡಿರುವಂಥದ್ದು. ಹಾಗೆ ಕೊಲೆಗಳಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕೊಬ್ಬ ಬಲಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ. ಈ ಸಾಲುಗಳು ಜೀಸಸನ ಸಾವಿನ ಸಂದರ್ಭವನ್ನು ಕಣ್ಣೆದುರು ತರುತ್ತದೆ. ಯೇಸುವನ್ನು ಶಿಲುಬೆಗೇರಿಸಲು ಆಗ್ರಹಿಸಿದ ರೋಮನ್ ಯಾಜಕರು ಆ ಪವಿತ್ರ ದಿನದಂದು ಕೊಲೆಗಡಕ ಬರಬ್ಬನನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆ ವಿನ ಜೀಸಸ್ಸನನ್ನು ಕ್ಷಮಿಸಲು ಒಪ್ಪುವುದಿಲ್ಲ. ಇವರ ಒತ್ತಡಕ್ಕೆ ಮಣಿದು ಇಬ್ಬರ ಕಳ್ಳರ ಮಧ್ಯೆ ಜೀಸಸ್ಸನನ್ನು ಗಲ್ಲಿಗೇರಿಸಲಾಯಿತು ಅಂತ ಕೂಡ ಕಾಣ್ತೀವಿ. ಹಾಗೆ ನೀವು ಬಡಿದ ಸುತ್ತಿಗೆಗಳು, ಮೊಳೆಗಳು, ಮಕುಟ, ಹೆಣದ ಮುಳ್ಳುಗಳು ಈ ಸಾಲುಗಳು ಯೇಸುವನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುವ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿದೆ. ಜೀಸಸನನ್ನು ಶಿಲುಬೆಗೇರಿಸಿ ಮೊಳೆ ಬಡಿಯುವ, ಮುಳ್ಳಿನ ಕಿರೀಟ ತೊಡಿಸಿ ಅವಮಾನ ಮಾಡುವ ಕರುಣಾಜನಕ ಸಂದರ್ಭವನ್ನು ಕವಿ ಇಲ್ಲಿ ಚಿತ್ರಿಸಿರುವಂಥದ್ದು ಕಾಣ್ತೀವಿ. ಇಷ್ಟೆಲ್ಲವೂ ಕೂಡ ಪ್ರೊಫೆಸರ್ KS ನಿಸಾರ್ ಅವರು ಶಿಲುಬೆ ಏರಿದ್ದಾನೆ ಅನ್ನುವಂಥ ಕಾವ್ಯದ ಮೂಲಕ ಇಡೀ ಯೇಸುವಿನ ಪ್ರಾರಂಭದ ಬದುಕಿನಿಂದ ಕೊನೆಯ ಬದುಕಿನವರೆಗೂ ಕೂಡ ಅವರ ಇಡೀ ಪ್ರಾಮಾಣಿಕತೆ, ಸತ್ಯತೆಯನ್ನು, ಅವರ ಅಮೂಲ್ಯವಾದಂಥ ಒಂದು ವ್ಯಕ್ತಿತ್ವವನ್ನು ಈ ಶಿಲುಬೆ ಏರಿದ್ದಾನೆ ಅನ್ನುವಂಥ ಕಾವ್ಯದ ಮೂಲಕ ತುಂಬ ಗಟ್ಟಿಯಾಗಿ ಈ ಕಾವ್ಯ ಕ್ಷೇತ್ರಕ್ಕೆ ಕೊಡೋದ್ರ ಮೂಲಕ ಮತ್ತೆ ಅಲ್ಲಿ ಶಿಲುಬೆ ಏರಿದ್ದಾನೆ ಯೇಸು ಸ್ವಾಮಿ ಆ ಕ್ರಿಸ್ತ ಅವರು ಅಂದರೆ ಜನರ ಮಧ್ಯದೊಳಗೆ ಯಾವತ್ತೂ ಕೂಡ ಆ ನೋವಿಗೆ ಒಳಗಾದಾಗ ನೊಂದವರ ಬಾಳಿನೊಳಗೆ, ಅಮಾಯಕರ ಬಾಳಿನೊಳಗೆ ಮತ್ತೆ ಬೆಳಕಾಗಿ, ಮೊಂಬತ್ತಿಯಾಗಿ, ಬೆಳಕಿನ ಸಂಕೇತವಾಗಿ ಮತ್ತೆ ನಮ್ಮ ಜನರ ಮಧ್ಯದೊಳಗೆ ಜನರ ಜೊತೆಗೇ ಬರುತ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಈ ನಿಟ್ಟಿನೊಳಗೆ ಇಷ್ಟೆಲ್ಲ ಯಾತನೆ ಆದರೂ ಕೂಡ ಅವರ ಮುಖಮುದ್ರೆ, ಒಳ್ಳೆಯ ಮಾತುಗಳು, ಒಳ್ಳೆಯ ವಿಚಾರಗಳು, ದೇವರು ಅವ್ರಿಗೆ ಯಾವುದೂ ತೊಂದರೆ ಕೊಡಬೇಡ ಅಂತೇಳಿ ದೇವರಲ್ಲೇ ಸ್ವತಃ ತಾವು ಮನೆ ಇಡುವಂಥದ್ದು ನಾವು ಕಾಣ್ತೀವಿ. ಇಂಥ ಅಪರೂಪದ ಒಂದು ಮಹತ್ವದ ಕಾವ್ಯ ಶಿಲುಬೆ ಏರಿದ್ದಾನೆ ಅನ್ನುವಂಥ ಕಾವ್ಯದಿಂದ ಕಂಡುಬರುತ್ತದೆ.